ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನುಷರ್ ಅವರ ಪ್ರೊಫೈಲ್ ಆಗಿದೆ. ಈ ಅನುಷರ್ ಅವರು ಬೆಂಗಳೂರಿನ ನಿವಾಸಿ ಮತ್ತು ಪ್ರಸ್ತುತ ಬ್ಯಾಂಕ್ ಅಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ವೃತ್ತಿಪರ ಜೀವನದಲ್ಲಿ ಅವಳು ತನ್ನ ಶ್ರಮ, ಸಾಮರ್ಥ್ಯ ಮತ್ತು ಹೊಣೆಗಾರಿಕೆಯಿಂದ ಎಲ್ಲರ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾಳೆ. ಅವಳಿಗೆ ಓದುವುದು, ಪ್ರವಾಸ ಮಾಡುವುದು, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾಳೆ. ಅವಳ ಜೀವನ ಶೈಲಿ ನಿಯಮಿತ, ಸ್ವತಂತ್ರ ಮತ್ತು ಸೃಜನಾತ್ಮಕವಾಗಿದೆ. ಸಮಯ ಪಾಲನೆ, ಜವಾಬ್ದಾರಿ ಮತ್ತು ಸಹಾನುಭೂತಿ ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿದೆ ಎಂದು ಹೇಳಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಅನುಷರ್ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವಳು ಬಯಸುವಂತಹ ಸಂಗಾತಿ ಪ್ರೀತಿ, ಗೌರವ ಮತ್ತು ಜೀವನದ ಉದ್ದೇಶವನ್ನು ತಿಳಿಯುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಆತ್ಮವಿಶ್ವಾಸ, ಸ್ನೇಹಪರ ಮತ್ತು ಕುಟುಂಬವನ್ನು ಗೌರವಿಸುವಂತಹ ವ್ಯಕ್ತಿಯಾಗಿರಬೇಕು. ಜೀವನಕ್ಕೆ ಮೌಲ್ಯವನ್ನು ನೀಡುವ, ಹಣ ಅಥವಾ ಸ್ಥಾನಕ್ಕೆ ಕುಟುಮಟ್ಟದ ಗಮನವನ್ನು ನೀಡುವ ಒಬ್ಬ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಸಮಸ್ಯೆಗಳನ್ನು ಸಮಾಧಾನದಿಂದ ಎದುರಿಸಲು ತಿಳಿಯುವ, ಹೃದಯಪೂರ್ವಕ ಪ್ರೋತ್ಸಾಹ ನೀಡುವ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅನುಷರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನುಷರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನುಷರ್ ಅವರಿಗೆ ಫೋನ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಇವಳು ಧೈರ್ಯವಂತಳು, ಶ್ರಮಪರಳು, ಶಾಂತ ಮನಸ್ಸಿನವಳು, ಸಮಯ ಪಾಲನೆ, ಜವಾಬ್ದಾರಿ, ಸ್ನೇಹಪರತನ ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ. ಹಾಗೆ ಎಲ್ಲರೊಂದಿಗೆ ಸುಂದರ ಸಂಬಂಧವನ್ನು ಬೆಳೆಸುವುದು ಅವಳನ್ನು ವಿಶೇಷವನ್ನಾಗಿಸುತ್ತದೆ. ಆತ್ಮವಿಶ್ವಾಸ, ಸಹಾನುಭೂತಿ ಮತ್ತು ಪ್ರೋತ್ಸಾಹ ಅವಳ ವ್ಯಕ್ತಿತ್ವವನ್ನು ಒಳಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಕೆಲಸದ ಸವಾಲುಗಳು ಮತ್ತು ಬದಲಾದ ಪರಿಸ್ಥಿತಿಗಳು ಅವಳನ್ನು ಹಿಂಡಿಸಲಿಲ್ಲ. ಬದಲಾಗಿ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದ್ದಾಳೆ. ಜೀವನದಲ್ಲಿ ಎದುರಾದ ಅಡೆತಡೆಗಳು ಅವಳನ್ನು ಬಲಿಷ್ಠಳನ್ನಾಗಿ ಮಾಡಿವೆ. ಈ ಅನುಭವಗಳು ಅವಳ ವ್ಯಕ್ತಿತ್ವದಲ್ಲಿ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಗಂಭೀರತೆಯನ್ನು ನೀಡಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಎಂದರೆ ಸಂಗಾತಿಯೊಂದಿಗೆ ಪ್ರೀತಿ, ಗೌರವ, ಸಹಾಯ ಮತ್ತು ಒಗ್ಗಟ್ಟಿನ ಜೀವನ ಅವಳಿಗೆ ಬೇಕಾದದ್ದು. ಆತ್ಮವಿಶ್ವಾಸಿ, ಸ್ನೇಹಪರ, ಮನಸ್ಸು ಶುದ್ಧವಾಗಿರುವ ಸಂಗಾತಿ ಜೀವನದಲ್ಲಿ ಪರಸ್ಪರ ಬೆಂಬಲ, ಪ್ರೋತ್ಸಾಹ ಮತ್ತು ಸಂವಾದ ಮುಖ್ಯ. ಮದುವೆ ಜೀವನವು ಸಹಜ, ಸಂತೋಷಕರ ಮತ್ತು ಸಂವಾದಮಯವಾಗಿರಬೇಕು ಎಂದು ಕೂಡ ಇವಳು ನಂಬುತ್ತಾಳೆ. ಅಂತಿಮ ಆಹ್ವಾನ. ಸ್ನೇಹಿತರೆ, ಯಾರಿಗಾದರೂ ಪ್ರೀತಿ, ಗೌರವ ಮತ್ತು ಜೀವನ ಪರಿಷ್ಕಾರಕ್ಕೆ ಮೌಲ್ಯವನ್ನು ನೀಡುವವರು ಯಾರಾದರೂ ಇದ್ದರೆ ಬನ್ನಿ, ಸಂಪರ್ಕಿಸಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.